ಹಾಯ್ ಫ್ರೆಂಡ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ರಾತ್ರಿ ಉಳಿದಿರೋ ಅನ್ನದಿಂದ ನಾನು ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವಾಗ್ಲೂ ನೀವು ಉದ್ದಿನ ಬೇಳೆ ಅಕ್ಕಿನ ನೆನೆಸಿ ಇಡ್ಲಿನ ಮಾಡಿರ್ತೀರಾ. ನಾನಿವತ್ತು ರಾತ್ರಿ ಉಳಿದಿರೋ ಅನ್ನದಿಂದ ನಿಮ್ಗೆ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟ್ ಆಗಿ ಮಕ್ಕಳು ಬೇಕಂದಾಗ, ಹಾಗೆ ಲಂಚ್ ಬಾಕ್ಸ್ ಬೇಕಂದಾಗ ಇನ್ಸ್ಟಂಟ್ ಆಗಿ ಮಕ್ಕಳು ಸಡನ್ ಆಗಿ ಇಡ್ಲಿ ಕೇಳ್ತಾರಲ್ವಾ, ಆ ಟೈಮಲ್ಲಿ ನಾವು ಇದನ್ನ ಮಾಡ್ಕೊಡ್ಬೋದು. ನೋಡಿ, 1 ಕಪ್ ಆಗುವಷ್ಟು ರಾತ್ರಿ ಉಳಿದಿರೋ ಅನ್ನನ ತಗೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕೊಂಡು ಇದನ್ನ ಫೈನ್ ಆಗಿ ರುಬ್ಕೊಂಡು ಬರಬೇಕು. ಅಂದ್ರೆ ಪೇಸ್ಟ್ ತರ ಇದನ್ನ ರುಬ್ಕೋಬೇಕು. ನೋಡಿ, ಫೈನ್ ಆಗಿ ಪೇಸ್ಟ್ ತರ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಾ ಇದ್ದೀರಾ. ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಹಾಗೆ 3/4 ಕಪ್ ಆಗುವಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮತ್ತೆ ಫೈನ್ ಆಗಿ ಪೇಸ್ಟ್ ತರ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಾ ಇದ್ದೀರಾ. ಇದನ್ನ ಒಂದು ಬೌಲ್ಗೆ ತೆಗಿಯೋಣ. ನೋಡಿ, ಈ ತರ ಇರಬೇಕು ಬ್ಯಾಟರು. ಬೌಲ್ಗೆ ಎಲ್ಲ ತೆಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 1/4 ಚಮಚದಷ್ಟು ಅಡಿಗೆ ಸೋಡಾನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಈನೋ ಇದ್ರೆ ಈನೋ ಕೂಡ ಹಾಕೋಬಹುದು. ಇನ್ಸ್ಟಂಟ್ ಆಗಿ ಮಾಡೋದ್ರಿಂದ ನಾವಿಲ್ಲಿ ಈನೋ ಅಥವಾ ಸೋಡಾನ ಹಾಕೋಬಹುದು. ಈಗ ರುಚಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟು ತೆಳುವಾಗಿರುತ್ತೆ. ಒಂದು 15 ನಿಮಿಷ ಮುಚ್ಚಿ ಇಡ್ತಾ ಇರೋದ್ರಿಂದ ರವೆ ಚೆನ್ನಾಗಿ ಇಲ್ಲಿ ಇನ್ನೂ ಗಟ್ಟಿ ಆಗುತ್ತೆ. ನೋಡಿ, ಇಷ್ಟು ತೆಳುವಾಗಿದೆ ಅಲ್ವಾ. ತೆಳುವಾಗಿದೆ ಅಂತ ಭಯ ಬೇಡ. ನಾವಿನ್ನ 15 ನಿಮಿಷ ಇದನ್ನ ರವೆನ ನೆನೆಯೋದಕ್ಕೆ ಬಿಡ್ತೀವಿ. ನೋಡಿ, ಈ ತರ ಆಗಿದೆ ಬ್ಯಾಟರು, ನೋಡ್ತಾ ಇದ್ದೀರಾ. ಇವಾಗ ಇದನ್ನ ಒಂದು 15 ನಿಮಿಷ ನಾವಿನ್ನು ಮುಚ್ಚಳ ಮುಚ್ಚಿ ಬಿಡೋಣ. ಚೆನ್ನಾಗಿ ರವೆ ಇಲ್ಲಿ ಇನ್ನು ನೆನೆದು ಗಟ್ಟಿ ಆಗ್ಬಿಡುತ್ತೆ. ಆವಾಗ ಇಡ್ಲಿ ಹದಕ್ಕೆ ನೋಡ್ಕೊಂಡು ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 15 ನಿಮಿಷ ನಾನು ಇದನ್ನ ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ. ಒಂದು 15 ನಿಮಿಷ ಆದ್ಮೇಲೆ ನಾವು ಇಡ್ಲಿನ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಒಂದು 15 ನಿಮಿಷ ಆಗಿದೆ ನೆನೆಸಿ. ನೋಡ್ತಾ ಇದ್ದೀರಾ, ಸೋಡಾ ಹಾಕಿದ್ಮೇಲೆ ಸ್ವಲ್ಪ ಉಬ್ಬಿದೆ ಅಲ್ವಾ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಇವಾಗ ಇಡ್ಲಿ ಹದಕ್ಕೆ ರೆಡಿ ಆಗಿದೆ. ಈ ಕಡೆ ಜಾಸ್ತಿ ತೆಳುನೂ ಇಲ್ಲ, ಕಡೆ ಗಟ್ಟಿನೂ ಇಲ್ಲ. ಅವಾಗಲೇ ಎಷ್ಟು ತೆಳುವಾಗಿತ್ತಲ್ವಾ. ಇವಾಗ ಒಂದು 15 ನಿಮಿಷ ಮುಚ್ಚಿ ನಾವು ಇಟ್ಟಿದ್ದಕ್ಕೆ ನೋಡಿ ಕರೆಕ್ಟ್ ಆಗಿ ಇಡ್ಲಿ ಹದಕ್ಕೆ ರೆಡಿ ಆಗಿದೆ. ನಾನು ಹಾಗೆ ಇಡ್ಲಿ ಪ್ಲೇಟ್ಗೂ ಕೂಡ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪ್ಲೇಟ್ಗೆ ಹಾಕೊಳ್ಳೋಣ. ಬನ್ನಿ, ಬ್ಯಾಟರ್ನ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಚೆನ್ನಾಗಿ ಕುದಿತಾ ಇದೆ. ಇವಾಗ ಪ್ಲೇಟ್ ಅನ್ನ ಇಟ್ಕೊಳ್ಳೋಣ. ನೋಡಿ, 2ನೇ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಪ್ಲೇಟ್ಗೂ ಹಾಕೊಂಡಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಇಡ್ಲಿನ ಬೇಯಿಸ್ಕೊ. ನೋಡಿ ಫ್ರೆಂಡ್ಸ್, ಇಡ್ಲಿ ಎಲ್ಲ ಬೆಂದಿದೆ. ನಾನೊಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಓಪನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನಾನೊಂದು 1 ಕಪ್ ರವೆ ಹಾಗೆ 1 ಕಪ್ ಅಷ್ಟು ಅನ್ನದಲ್ಲಿ 4 ಪ್ಲೇಟ್ ಅಲ್ಲಿ ಇಡ್ಲಿ ಆಗಿದೆ. ಅಂದ್ರೆ 16 ಇಡ್ಲಿ ಆಗಿದೆ ಫ್ರೆಂಡ್ಸ್. ಇಲ್ಲಿ ಇವಾಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಸ್ಪೂನಿನ ಸಹಾಯದಿಂದ ಈ ತರ ಬಿಡಿಸ್ಕೊಳ್ಳಿ. ನೋಡಿ ನೋಡಿ ಫ್ರೆಂಡ್ಸ್, ಇಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡ್ತಾ ಇದ್ದೀರಾ. ನೋಡಿ, ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ. ನೋಡಿ, ಇನ್ಸ್ಟೆಂಟ್ ಇಡ್ಲಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡಿದ್ದೀನಿ. ಹಾಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವು ಇದನ್ನ ಮಾಡಿದ್ರೆ ನೆನೆಸೋದೇ ಇಲ್ಲ, ನೀವು ಅಕ್ಕಿನ ಉದ್ದಿನ ಬೇಳೆನ ನೆನೆಸೋದೇ ಇಲ್ಲ. ಹಾಗೆ ದಿಢೀರಾಗಿ ಮಕ್ಕಳಿಗೆ ಈ ತರ ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ, ತುಂಬಾ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ. ನೋಡಿ, ವಾವ್. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.